ಏನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪ ಪೂಜಾರಿ ಅವರು ಒಂದು ವಿಷಾದನ ವ್ಯಕ್ತಪಡಿಸಿರುವಂಥ ಒಂದು ವಿಡಿಯೋ ಸಂದೇಶವನ್ನ ಮಾನ್ಯ ತಹಸೀಲ್ದಾರ್ ರಾಯಬಾಗ್ ಮಾದೇವ್ ಸನ್ಮುನಿಯವರು ಕಳಿಸಿದ್ದಾರೆ. ಬನ್ನಿ ಅದು ಏನು ಸಂದೇಶ ಇದೆ ಅದು ನೋಡ್ಕೊಳ್ಳೋಣ. ಅದಾದ ನಂತರ ಮಾನ್ಯ ತಹಸೀಲ್ದಾರ್ ಅವರು ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅದು ಕೂಡ ನೋಡ್ಕೊಂಡು ಬರೋಣ. ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಏನೋ ಒಂದು ಮೊನ್ನೆ ನಮ್ಮ ರಾಯಬಾಗ್ ತಾಲೂಕಿನಲ್ಲಿ ಒಂದು ಅರಣ್ಯ ಇಲಾಖೆ ಕಾರಣಕ್ಕಾಗಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆ ಸಂದರ್ಭದಲ್ಲಿ ನಮ್ಮ ಕಲನ್ಗೌಡರು ಪಾಟೀಲ್ ಅನ್ನುವಂಥ ನಮ್ಮ ಎಲ್ಲ ಮಾರ್ಗದರ್ಶಿ ಹಿರಿಯರು ಕೂಡ ಅವರ ಅಚಾನಿಕ ಅಲ್ಲಿ ಇರ್ತಕ್ಕಂಥ ಆಫೀಸರ್ ಸರಿಯಾಗಿ ಸ್ಪಂದನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಒಂದು ಅವಹೇಳನ ಶಬ್ದವನ್ನು ತಹಶೀಲ್ದಾರ್ ಅವರಿಗೆ ಕೂಡ ಆಕ್ರೋಶವಾಗಿ ಮಾತಾಡ್ತಿರ್ತಕ್ಕಂಥ ಸಂದರ್ಭ ಅದು ಇವತ್ತು ಭಾಳ ಆ ಭಾಗದ ಅಧಿಕಾರಿಗಳಿಗೆ ಇವತ್ತು ತಹಶೀಲ್ದಾರ್ ಅವರಿಗೆ ಕೂಡ ಭಾಳ ಒಂದು ಬೇಜಾರ ಸಂಗತಿಯನ್ನು ತಂದಿದೆ. ಅದು ಕೂಡ ನಮಗೆ ಬೇಜಾರಿದೆ. ಯಾಕಪ್ಪ ಅಂತಂದ್ರೆ ನಾವು ಯಾರೂ ಕೂಡ ಇವತ್ತು ಅಧಿಕಾರಿಗಳನ್ನು ನಾವು ಯಾರು ಕೆಲಸ ಮಾಡೋಂಗಿಲ್ಲ, ಅವ್ರನ್ನ ಗೇರಾವ್ ಹಾಕಿ ಅವ್ರನ್ನ ರಿಪೇರಿ ಮಾಡಿ ಸರಿ ಮಾಡ್ಕೋತಕ್ಕಂಥದ್ದು ಆಗಬೇಕು. ಆದರೂ ಕೂಡ ನಾವು ಯಾವುದೂ ಕೂಡ ಕೆಟ್ಟ ಶಬ್ದಗಳನ್ನ ಬೇಯಬಾರ್ದು. ಯಾಕಂದ್ರೆ ಅವರು ಕೂಡ ಅಧಿಕಾರಿಗಳು ನಮ್ಮವರೇ ಇರ್ತಾರೆ. ಅವರಿಗೆ ಹೊಲಸು ಶಬ್ದ ಬೇಯ್ದಾಗಲಿ, ನಮಗೆ ಬೇಯ್ದಾಗಲಿ, ಇನ್ನೊಬ್ರಿಗೆ ಬೇಯ್ದಾಗಲಿ ಯಾವುದೂ ಕೂಡ ಆಗಬಾರ್ದು. ಮೊನ್ನೆ ಏನೋ ಆ ರಾಯಬಾಗದಲ್ಲಿ ಆಗಿರ್ತಕ್ಕಂಥ ನಮ್ಮ ಹಿರಿಯರು ಏನೋ ಒಂದು ಅವಹೇಳನ ಶಬ್ದವನ್ನು ಆಕ್ರೋಶವಾಗಿ ಮಾತಾಡ್ಯಾರು. ಅದರ ಪರವಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ಯಾರೂ ಕೂಡ ಅಧಿಕಾರಿಗಳದನ್ನು ತಪ್ಪು ಭಾವಿಸಬೇಡ್ರಿ. ಅವರು ನಮ್ಮ ತಂದೆ ಸಮಾನದರು. ಅವ್ರಿಗೂ ಕೂಡ ನಾವು ಮನವರಿಕೆ ಮಾಡಿದ್ದೀವಿ. ಇನ್ನು ಮುಂದೆ ಯಾವಾಗೂ ಕೂಡ ನೀವು ಮಾತಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರೈತ ಸಂಘ ಪದಾಧಿಕಾರಿಗಳು ಕೂಡ ಯಾರೋ ಇರಲಿ, ಯಾರೂ ಕೂಡ ಅವಹೇಳನ ಶಬ್ದವನ್ನು ಮಾತಾಡಬೇಡ್ರಿ. ನಾವೆಲ್ಲ ಒಕ್ಕಟ್ಟಾಗಿ ಹೋರಾಟ ಮಾಡಿ ನ್ಯಾಯ ಪಡ್ಕೋತಕ್ಕಂಥದ್ದು ಆಗಬೇಕು. ನಾವು ಯಾಕಂದ್ರೆ ಅವರು ಮನುಷ್ಯರ, ನಾವು ಮನುಷ್ಯರ. ಅದನ್ನು ಸರಿದಾರಿಗೆ ತಂದು ಕೆಲಸ ಮಾಡ್ಕೋತಾರೆ. ನಾವು ನೇರವಾಗಿ ಹೋರಾಟ ಮಾಡಿ ಕೆಲಸ ಮಾಡ್ಕೊನು. ದಯವಿಟ್ಟು ಯಾರೂ ಕೂಡ ಅವಹೇಳನ ಶಬ್ದವನ್ನು ಮಾತಾಡಬಾರ್ದು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅಯ್ಯೂಬ್ ನದಾಬ್. ಇವತ್ತೊಂದು ವಿಶೇಷ ವರದಿಯನ್ನು ತಗೊಂಡು ಬಂದಿದ್ದೀವಿ. ವಿಶೇಷ ವರದಿ ಅಂದರೆ ಮೊನ್ನೆ ಬೆಳಗಾವಿ ಡಿಸ್ಟಿಕ್ ರಾಯಬಾಗ್ ತಾಲೂಕಿನಲ್ಲಿ ಒಂದು ಸ್ಟ್ರೈಕ್ ನಡೆದಿತ್ತು. ಆ ಸ್ಟ್ರೈಕ್ ಏನಂದ್ರೆ ರೈತರು ಒಂದು ಏನೋ ಪೈಪ್ಲೈನ್ ತಗೊಂಡು ಹೋಗ್ಬೇಕಂತ ಒಂದು ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮನವಿ ಕೊಟ್ಟಿದ್ರು. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಏನು ಅದು ಮಾಡಕ್ ಬರಲ್ಲ ಅಂತ ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವರು ರೈತರೆಲ್ಲ ಸೇರಿಕೊಂಡು ಒಂದು ಬೃಹತ್ ಮಟ್ಟದ ಸ್ಟ್ರೈಕ್ ಅನ್ನ ಹಮ್ಮಿಕೊಂಡಿದ್ರು ರಾಯಬಾಗ್ ತಾಲೂಕಿನಲ್ಲಿ. ಸೊ ಅಲ್ಲಿ ಹಮ್ಮಿಕೊಂಡಾಗ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಡಬೇಕಾಗಿತ್ತು. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ರಾಯಬಾಗ್ನಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಗ್ರೇಡ್ 2 ತಹಸೀಲ್ದಾರ್ ಅಲ್ಲಿ ಮನವಿ ಸ್ವೀಕರಿಸಿದ ಹೋದಾಗ ಯಾರೋ ಒಬ್ಬರು ರೈತ ಹಿರಿಯ ಮುಖಂಡರು ಅವಾಚ್ಯ ಶಬ್ದಗಳಿಂದ ಬೇದಿದ್ರು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ನೌಕರರ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ತಹಸೀಲ್ದಾರ್ ಜೊತೆಗೆ ಸೇರ್ಕೊಂಡು ಕಾಲ್ನಡೆ ನಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲಿಸಿದ್ರು. ಅದಕ್ಕೆ ನಮ್ಮ ಜೊತೆ ಮಾತನಾಡಲು ರಾಯಬಾಗಿನ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಾಲೂಕಾ ಮ್ಯಾಜಿಸ್ಟ್ರೇಟ್ ಆದಂತಹ ಮಾದೇವ್ ಸನ್ಮೂರ್ ಇರ್ತಾರೆ. ಅವ್ರನ್ನ ನಾವು ಮಾತಾಡ್ಸ್ಕೊಂಡ ಹಾಗೂ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ ಸರ್. ಈಗ ನಾನು ಕಾನ್ಸೆಪ್ಟ್ ಹೇಳಿದೆ ಸರ್, ಏನು ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್, ಈ ಕಾನ್ಸೆಪ್ಟ್ ಬಗ್ಗೆ ಸರ್? ಈಗ 12ನೇ ತಾರೀಕು ಸೋಮವಾರ ದಿವಸ ಅವತ್ತು ಏನಾಯ್ತು, ರೈತರು ಕೆಲವೊಂದು ರೈತರ ಮುಖಂಡರ ಜೊತೆ ನಮ್ಮಲ್ಲಿ ಆಫೀಸಿಗೆ ಬಂದರು. ಅವರು ಫಾರೆಸ್ಟ್ನಲ್ಲಿ ಏನೋ ಪೈಪ್ಲೈನ್ ಹಾಸ್ಕೊಂಡು ಹೋಗ್ಬೇಕಿತ್ತಂತೆ. ಅದಕ್ಕೆ ಫಾರೆಸ್ಟ್ನವರು ಪೈಪ್ಲೈನನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಇಲ್ಲಿ ಬಂದೆಲ್ಲ ಸ್ಟ್ರೈಕ್ ಮಾಡಿದರು. ಸ್ಟ್ರೈಕ್ ಮಾಡಿ ನಾವು ಅವ್ರಿಗೆ ತಿಳಿಸಿ ಕೂಡ ಹೇಳಿದೆ. ನನಗೂ ಅದು ವಿಷಯ ಬಗ್ಗೆ ಗೊತ್ತಿರಲಿಲ್ಲ. ಅವತ್ತು RF ಅವರು ಇರಲಿಲ್ಲ, ಕೋರ್ಟಿಗೆ ಹೋಗಿದ್ರು. RF ಅವರು ಬರಲಿ, ನಾವು ಎಲ್ಲರೂ ಕೂಡಿ ನಾಳೆ ಕೂಡೋಣ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಏನಿದೆ ಸಮಸ್ಯೆ ಏನಿದೆ ಬಗೆಹರಿಸೋಣ ಅಂತೇಳಿ ಅವತ್ತು ಇಲ್ಲಿ ಒಪ್ಕೊಂಡು ಹೋದ್ರು ಅವರು. ಆಯ್ತು ಸರಿ ಅಂತೇಳಿ ಮತ್ತೆ ಇಲ್ಲಿಂದ ಅಲ್ಲಿ ಚೇಂಡಾ ಕಟ್ಟಿ ಹೋಗಿ ಅವರು ಸ್ಟ್ರೈಕ್ ಮಾಡಿದ್ರು. ನಾನು ಇಲ್ಲಿ ಹೇಳಿ ಎಲ್ಲ ಕಳಿಸಿದ್ರು, ಅಲ್ಲಿ ಹೋಗಿ ಮಾಡಿದರು. ಬಟ್ ನಂದು ಏನಾಗಿತ್ತು, ಸರ್ಜರಿ ಆಗಿತ್ತು, ಆಪ್ರೇಷನ್ ಆಗಿತ್ತು. ನಾನು ಸ್ಟಿಚ್ ಬಿಚ್ಚಬೇಕಾಗಿತ್ತು. ಒಂದು 4 ಗಂಟೆ ಸುಮಾರಿಗೆ ನಾನು AC ಸರ್ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ದೆ. ಸರಿ, ನಾನು ಬೆಳಗಾವಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಸುವರ್ಣವ್ರ ಹಾಸ್ಪಿಟ್ಲಲ್ಲಿ ನಂದು ಸರ್ಜರಿ ಆಗಿತ್ತು. ನಾನು ಸ್ಟಿಚಸ್ ಬಿಚ್ಕೋಬೇಕಂತ ನಾನು ಹೋಗಿದ್ದೆ. ಬಟ್ ಆ ಟೈಮ್ದಲ್ಲಿ ಇವರು ಸ್ಟ್ರೈಕ್ ಮಾಡ್ತಾಯಿದ್ರು. ಯಾರಾದರೂ ಕಳಿಸಿದ್ರೆ ನಾನು ನಮ್ಮ ಶಿರಸ್ತಾರನ್ನು ಕಳಿಸಿದ್ದೆ. ಬಟ್ ಅವ್ರು ಮನವಿ ಕೊಡೋದಿರಲಿಲ್ಲ. ಅವ್ರಿಗೆ ಮನವಿ ಕೊಡೋದಂತೂ ಇರಲಿಲ್ಲ. ಒಂದು ಮನವಿ ಕೊಡೋದಿದ್ರೆ ಅವ್ರ ಕೈ ಕೊಟ್ಟು ಕಳಿಸ್ತಿದ್ರು. ಸುಮ್ಮನೆ ಹಿಂಗೆ ವಾದ ಮಾಡೇ ಅವರಿಗೆ
ಆ ಟೈಮ್ದಲ್ಲಿ ನನಗೆ ಅವಾಚ್ಯ ಶಬ್ದಗಳಿಂದ ತಹಶೀಲ್ದಾರ್ಗೆ ಹಂಗೆ ಹಿಂಗೆ ಅಂತೇಳಿ ಬೈದು ಇದು ಮಾಡಿದ್ರು ಅವರು. ಅದು ಬರೀ ತಹಶೀಲ್ದಾರ್ಗೆ ನನಗೊಬ್ಬನಿಗೆ ಅಲ್ಲಿ ಆ ತಹಶೀಲ್ದಾರ್ ಹುದ್ದೆಗೆ ಒಂದು ಅವಮಾನ ಮಾಡಿದಂತಾಗಿತ್ತು ಅವ್ರು. ಸರ್, ಈಗ ಕಾನ್ಸೆಪ್ಟ್ ಇದು ಬಂದ್ಬಿಟ್ಟು ನಿಮಗೇನ್ ಸಂಬಂಧ ಬರಲ್ಲ. ಇದು ಬಂದ್ಬಿಟ್ಟು ಫಾರೆಸ್ಟ್ಗೆ ಮತ್ತು ಆ ರೈತರಿಗೆ ಇರುವಾಗ ನೀವು ಮನವಿ ಕೊಡ್ಬೇಕಾದ್ರೆ ಈಗ ನಂತಲ್ಲ ಇಬ್ಬರ ಜಗಳ ಮೂರನೇ ಲಾಭ ಆ ತರ ಇದು ಲಾಭ ಆಗಲಿಲ್ಲ, ನಷ್ಟ ತರ ಆ ತರ ಆಯ್ತು. ಈಗ ನೀವು FIR ಮಾಡಿದ್ರಿ ಸರ್, FIR ದಾಖಲಿಸ್ಕೊಂಡ್ರಿ, FIR ಅಂತೂ ರಿಜಿಸ್ಟರ್ ಆಗಿದೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ. ಸೊ ಈಗ ನೀವು ಪ್ರೆಸ್ ಮೀಟ್ ಕೂಡ ಮಾಡಿದ್ರಿ, FIR ದಾಖಲಾದ್ಮೇಲೆ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಸರ್. ಈಗ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಕನ್ಕ್ಲೂಷನ್ ಅನ್ನೋದೊಂದು ಇರುತ್ತೆ ಸರ್. ಈಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರೈತ ಮುಖಂಡರೆಲ್ಲ ಒಂದು ವಿಡಿಯೋಸ್ ಅನ್ನ ಹಾಕ್ತಿದ್ದಾರೆ, ನಾವು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತೀವಿ, ಒಂದು ರೈತರ ಮುಖಂಡರ ಮೇಲೆ ಅವ್ರು ತಹಶೀಲ್ದಾರ್ ಅವರು FIR ಮಾಡಿದ್ದಾರೆ, ಅವ್ರನ್ನ ಸರ್ಕಾರಕ್ಕೆ ನಾವು ಗಮನಕ್ಕೆ ತಗೊಂಡ್ ಬರ್ತೀವಿ, ಅವ್ರನ್ನ ಅಮಾನತ್ ಮಾಡ್ತೀವಿ ಅಂತ ಈ ತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ವಿಡಿಯೋಗಳೆಲ್ಲ ಹಾರಾಡ್ತಿದೆ ಸರ್. ಇದ್ರ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ನನಗೆ ಇಮಿಡಿಯೇಟ್ ಅವತ್ತೇನು ಇವರು ಬೈದಿದ್ರಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಒಂದು 2-3 ದಿವಸ ಆದಮೇಲೆ ನನಗೆ ವಿಡಿಯೋ ತೋರಿಸಿದ್ರು, ನಮ್ಗೆ ಯಾರು ಸಿಬ್ಬಂದಿಯವರು ವಿಡಿಯೋ ತೋರಿಸಿದ ಮೇಲೆ ನನಗೆ ಗೊತ್ತಾಯ್ತು. ಇದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಆಮೇಲೆ ತೋರಿಸಿದ ಮ್ಯಾಗೆ ಗುರುವಾರ ಅವತ್ತು ರಜೆ ಇತ್ತು, ಸಂಕ್ರಾಂತಿ. ಶುಕ್ರವಾರ ದಿವಸ ನಾವೆಲ್ಲರೂ ಸೇರಿ ಎಲ್ಲ ಸಂಘಟನೆಗಳು, ನಮ್ಮ ನೌಕರ ಸಂಘದವರು ಆಯಿತು, ಬೇರೆ ಬೇರೆ ಎಲ್ಲ ಸಂಘಟನೆಗಳು, ನಮ್ಮ ಆಫೀಸ್ನವರು ಎಲ್ಲ ಹೋಗಿ ಸೇರಿ ಒಂದು FIR ರಿಜಿಸ್ಟರ್ ಮಾಡಿದ್ವಿ. ಅದಾದಮೇಲೆ ಶುಕ್ರವಾರ ದಿವಸ ಮಾಡಿದ್ವಿ. ನಿನ್ನೆ ದಿವಸ ನಮ್ಮ ಏನು ರೈತ ಸಂಘದ ರಾಜ್ಯಾಧ್ಯಕ್ಷರು ಚುನಪ್ಪನ ಪೂಜಾರಿ ಅವರೊಂದು ವಿಡಿಯೋ ಮಾಡಿ ನನಗೆ ಫೋನ್ ಮುಖಾಂತರ ಮಾತಾಡಿ ಒಂದು ವಿಡಿಯೋ ಮಾಡಿ ಕೂಡ ಕಳಿಸಿದ್ರು. ಅವರು ಅದೊಂದು ವಿಷಾದ ವ್ಯಕ್ತಪಡಿಸಿ, ಸರ್ ಇದೊಂದು ಹಿಂದೆ ತಕ್ಕೊಡ್ರಿ, ಮತ್ತು ಅವರು ಬೇರೆ ರೈತ ಸಂಘದ ಏನು ಪದಾಧಿಕಾರಿಗಳು, ಬೇರೆ ಎಲ್ಲ ರೈತ ಸಂಘದ ಏನು ಮುಖಂಡರಿದ್ದಾರೆ ಅವ್ರಿಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಈ ಥರ ಏನು ಮಾತಾಡಬಾರ್ದಂತೇಳಿ. ಸೊ ಅದಕ್ಕೆ ನಾವು ಹಿಂದೆ ತಕ್ಕೋತೀವಿ ಅಂತ ಹೇಳಿದ್ವಿ ಅವರಿಗೆ. ಬಟ್ ಅದು ನನಗೆ ಗೊತ್ತಿರಲಾರ್ದೆ CP ಅವರು ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ, ನನಗೆ ಗಮನಕ್ಕೆ ಇರಲಿ, CP ಅವರು ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸೊ ಅವ್ರಿಗೆ ಏನು ಅನಿಸಿದೆ, ಇವರು ನಾವು ವಿಡಿಯೋ ಮಾಡಿಬಿಟ್ಟು ನಾವು ಕ್ಷಮೆ ಕೇಳಿದ್ರು ಕೂಡ ಇವರು ಅರೆಸ್ಟ್ ಮಾಡ್ಲಿಕ್ಕೆ ಕಳಿಸಿದ್ದಾರೆ ಅಂತೇಳಿ ಅವರು ಏನೋ ತಪ್ಪು ಕಲ್ಪನೆಯಿಂದ ನಿನ್ನೆ ನಾವು ಸ್ಟ್ರೈಕ್ ಮಾಡ್ತೀವಿ ಅದು ಇದು ಅಂತ ಹೇಳಿದರು. ಸೊ ನಮ್ಗೆ ಅದೇನು ಉದ್ದೇಶ ಇರಲಿಲ್ಲ. ಇವತ್ತು ಕೂಡ ಸಾಕಷ್ಟು ಜನ ಫೋನಲ್ಲಿ ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಮತ್ತು ಇನ್ನೊಂದು ಏನಂದರೆ, ನಾವು ಮೂಲತಃ ರೈತರ ಮಕ್ಕಳೇ, ನಾವು ರೈತರೇ. ಇಲ್ಲಿ ತಹಶೀಲ್ದಾರ್ ಆಗಿದ್ವಿ ಅಂದರೆ ನಾವೇನು ಆಕಾಶದಿಂದ ಬಿದ್ದು ಅಂತ ತಹಶೀಲ್ದಾರ್ ಭಾಳಷ್ಟು ಕಷ್ಟಪಟ್ಟಿವಿ. ಒಂದು 4ನೇ ತರಗತಿಯಿಂದ ನಾವು ಹೊಲದಾಗ ದುಡಿದೀವಿ, ಈಗಾದರೂ ಹೋಗಿ ಹೊಲದಾಗ ದುಡಿತೀವಿ. ನಾವು ಇನ್ನೂ ಇರೋದು ಹೊಲದೊಳಗೆ, ನಮ್ಮ ಮನೆ ಕೂಡ ಇರೋದು ಹೊಲದಾಗ, ನಾವು ಊರಲ್ಲಿ ಹುಟ್ಟಿ ಬೆಳೆದಿಲ್ಲ, ಹೊಲದೊಳಗೆ ಇದ್ದೀವಿ. ಅದಕ್ಕೆ ಯಾವ ಅಧಿಕಾರಿ ಆಗಲಿ, ರೈತರ ಯಾರು ನಮ್ಮ ನೌಕರರಿರ್ಬೋದು, ಯಾರು ಟಾಟಾ ಬಿರ್ಲಾನ್ ಮಕ್ಕಳು ದೊಡ್ಡ ಮನೆತನದಿಂದ ಬಂದವರು ಯಾರಾಗಲಿ, ಎಲ್ಲರೂ ರೈತರ ಮಕ್ಕಳೇ ಇರ್ತಾರೆ. ಸೊ ಮಾತನಾಡುವಾಗ ಸ್ವಲ್ಪ ಗಮನ ಇಟ್ಟು ಮಾತಾಡ್ಬೇಕು. ನಾವು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ಅಂದ್ರೆ ನಮಗೂ ಕೂಡ ಒಂದು ಮರ್ಯಾದೆ ಕೊಡಬೇಕಾಗ್ತದೆ. ಈ ತಾಲೂಕಿನಲ್ಲಿ ನಾವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋರು. ಸೊ ನಮಗೆ ಈ ಥರ ಆದರೆ ಕಾನೂನು ವ್ಯವಸ್ಥೆ ಹದಗೆಡುವ ಪರಿಸ್ಥಿತಿ ಇರ್ತದೆ. ಸೊ ನಂದೇನು ರಿಕ್ವೆಸ್ಟ್ ಅಂದರೆ, ನಾವು ಕೂಡ ಸಹಕರಿಸ್ತೀವಿ. ರೈತರು ಏನು ನಮ್ಮ ರೈತ ಸಂಘದವ್ರು ಇದ್ದಾರೆ, ರೈತರಿದ್ದಾರೆ, ಎಲ್ಲ ನಮ್ಮ ಅಂತಂಬರಿದ್ದಾನೆ. ನಾವು ಕೂಡ ಅವ್ರು ಕೂಡ ಚೆನ್ನಾಗಿ ವ್ಯವಹರಿಸ್ತೀವಿ, ಅವರು ಕೂಡ ನಮ್ಮ ಕಡೆ ಚೆನ್ನಾಗಿ ಇರಲ್ರಿ. ಮತ್ತು ಅವ್ರೇನು ಕೆಲಸ ಇದೆ ನಾವು ಯಾವಾಗೂ ಕೆಲಸ ಮಾಡಿಕೊಳ್ಳೋದು ನಿಲ್ಲಿಸೋದು ಆ ಥರ ಯಾವಾಗೂ ಮಾಡಿಲ್ಲ. ಅವ್ರು ಬಂದಾಗೆಲ್ಲ ಅವ್ರಿಗೆ ಮರ್ಯಾದೆ ಕೊಟ್ಟು ಕೂಡಿಸಿ ಮಾಡಿ ಅವರಿಗೆಲ್ಲ ನೀಟಾಗಿ ನಾವೆಲ್ಲ ಸಹಕಾರ ಕೊಟ್ಟಿದ್ದೇವೆ. ಈಗ ಸರ್ ಆಯ್ತು, ಈಗ ನೀವು ಅಂತಮರವಾಗಿರೋಣ, ನಾವು ಕೂಡ ರೈತರ ಮಕ್ಕಳು, ನಾವೇನಿತರ ನೀವು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಹೇಳಿದ್ರಿ. ಸೊ ಯಾರು ಮಾತಾಡ್ಬೇಕಂದ್ರೆ ಜವಾಬ್ದಾರಿಯನ್ನ ಇಟ್ಕೊಂಡು ಮಾತಾಡ್ಬೇಕು. ಸೊ ಇಂಗ್ಲಿಷ್ ನಲ್ಲಿ ವರ್ಡ್ ಅಂತಾರೆ ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್. ಸೊ ಆ ತರ ನಿಮ್ದೊಂದು ಲೈಕ್ ನಿಮ್ದಷ್ಟೆಲ್ಲ ಜನರಲ್ ಆಗಿರುತ್ತೆ. ಈಗ ಕನ್ಕ್ಲೂಷನ್ ಸ್ಟ್ರೈಕ್ ಮಾಡಿದ್ರು, ಬೇದ್ರು, FIR ಮಾಡಿದ್ರು, ಇದು ಕಾನೂನಲ್ಲಿ ಹೋಗ್ತಾ ಇದ್ರಿ. ಸೊ ಇದನ್ನ FIR ಈಗ ನೀವು ಹೇಳಿದ್ರಿ, ರಾಜ್ಯ ರೈತ ಮುಖಂಡ ಸಂಘದ ಅಧ್ಯಕ್ಷರು ಕೂಡ ಫೋನ್ ಮಾಡ್ತಾ ಇದಾರೆ, ವಿವಿಧ ಮುಖಂಡರು ಕೂಡ ಫೋನ್ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರಿ. ಸೊ ಈಗ FIR ಆಯ್ತು, FIR ಅಂದ್ರೆ ಇದು ಕಾನೂನಲ್ಲಿ ಒಂಥರ ರೆಜಿಸ್ಟರ್. ಇದನ್ನ ಕನ್ಕ್ಲೂಷನ್ ಮಾಡ್ಕೋಬೇಕಲ್ಲ ಸರ್, ಇದನ್ನ ಯಾವ ತರ ನೀವು ಸಂವಾದ ಮಾಡ್ಕೊಂಡು ಇದನ್ನ ಯಾವ ತರ ನೀವು ಎಂಡ್ ಮಾಡ್ತೀರಾ, ಕ್ಲೋಸ್ ಯಾವ ತರ ಮಾಡ್ತೀರಾ ಕೇಸನ್ನ ಸರ್? ಅದೇನಂತ ಸರ್, ಈಗ ಅವರು ಕೂಡ ಅವ್ರಿಗೆ ಇದ್ರ ಬಗ್ಗೆ ಅರಿವಾಗಿ ಅವರು ಈ ಥರ ಮಾಡಬಾರ್ದಿತ್ತು ಅಂತೇಳಿ ಅವರು ಕೂಡ ಅವ್ರ ಮನಸ್ಸಿನಲ್ಲಿ ಕೂಡ ಬಂದಿದೆ. ಸೊ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ, ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಾವು ಇನ್ನು ಮುಂದುವರಿಸಬಾರ್ದು, ಎಲ್ಲ ಅಂತಂದ್ರ ಥರ ಕೂಡಿ ಹೋಗ್ಬೇಕಂತೇಳಿ ನಾವು ಕೂಡ ಹಿಂದೆ ತಗೋಬೇಕಂತೇಳಿ ಡಿಸೈಡ್ ಮಾಡ್ತೀವಿ. ಏನು ಇವರಿಗೆ ಸುಮಾರು ಮುಖಂಡರು, ರಾಜ್ಯಾಧ್ಯಕ್ಷರೆಲ್ಲ ಫೋನ್ ಮಾಡಿದ್ದಾರೆ. ಇವರ ಅಭಿಪ್ರಾಯ ಏನಂದ್ರೆ, ಲೈಕ್ ಅವ್ರು ಯಾರು ಮಾತಾಡಿದ್ದಾರೆ, ಅವ್ರು ಮಾತಾಡಿದ ತಪ್ಪು ಮಾಡಿದ್ದನ್ನ ಅರಿವು ಕೂಡ ಅವ್ರಿಗೆ ಮೂಡಿದೆ. ಇನ್ನು ಮುಂದೆ ನಾವು ತಾಲೂಕಾ ದಂಡಾಧಿಕಾರಿ, ನಾನಾಗ್ಲಿ ಅವ್ರ ರೈತರಾಗ್ಲಿ, ನಾವೆಲ್ಲರೂ ಬಾಂಧವಾಗಿ ಒಂಥರ ಅಣ್ಣ ತಮ್ಮಂದರಿಗಿಂತ ಕೆಲಸ ಮಾಡ್ಕೊಂಡು ಹೋಗೋಣ. ಆಮೇಲೆ ಅದನ್ನ ನಾನು ಏನು FIR ಮಾಡಿದ್ದೀನಿ ಅದನ್ನ ಮತ್ತೆ ಹಿಂತುಗಳಂತ ಮಾತನ್ನ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ಹೇಳಿದ್ದಾರೆ.
ನೋಡೋಣ. ಲೈಕ್ ನಮ್ಮ ಟೈಮ್ಸ್ ನ್ಯೂಸ್ ಕನ್ನಡ ಕಡೆಯಿಂದ ಏನಂದ್ರೆ ಈ ತರ ಮುಂದಿನ ದಿನಮಾನಗಳಲ್ಲಿ ಆಗ್ಬಾರ್ದು. ಒಂದು ತಾಲೂಕಾ ಮೆಜೆಸ್ಟಿಕ್ ಇದ್ದಾರೆ, ಅವರು ಕೂಡ ಅವ್ರ ಮಾತು ನೋಡಿದ್ರೆ ಇಲ್ಲ ಅವ್ರು ಮುಂದುವರ್ಸೋದಂತ ಇಲ್ಲ, ಈ ತರ ಆಗ್ಬಾರ್ದು ಅಂತ ಕೇಳ್ಕೊಂಡು ಅವರು ನಮಗೆ ಸಮಯ ಕೊಟ್ಟಿದ್ದಾರೆ. ನಾನು ಇಲ್ಲಿಗೆ ಈ ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.